ನಮಸ್ಕಾರ ಕನ್ನಡಿಗರು. ಹಾವೇರಿ ಜಿಲ್ಲೆಯ ಶಿಗ್ಗಾಂವಿ ತಾಲೂಕಿನ ಗೊಡ್ಗೋಡಿಯಲ್ಲಿ ಇಲ್ಲಿ ಬಂದಿದ್ದೇನೆ. ಮೇಲ್ಗಡೆ ಕಾಣ್ತಾ ಇದೆ ಅದು ಹೈವೇ. ಹೋಗ್ತಾ ಇದ್ದಂಗೆ ಈ ರೀತಿಯಲ್ಲಿ ಕಾಣುತ್ತೆ. ಎಲ್ಲ ಫ್ಯಾಮಿಲಿ ಬಂದಿದೆ. ಉತ್ಸವ ರಾಕ್ ಗಾರ್ಡನ್ ಅಂತ ಬರ್ದಿದೆ. ಅದೇ ರೀತಿ ನಮ್ಮ ಫ್ಯಾಮಿಲಿ ಕೂಡ ಬಂದಿದೆ. ಟಿಕೆಟ್ ನ ಒಮ್ಮೆ ತಿಳಿಸ್ತೀನಿ ಎಷ್ಟಿದೆ ಅಂತ. ಇವನಿಗೆ ನಾವು ಶೇಂಗಾ ಬೇಕಂತ ನೋಡಿ. ಒಳಗೆ ಬಂದ ನಂತರ ಈ ತರ ಕಾಣುತ್ತೆ ನೋಡಿ. ಯೋಗಾಸನದ ಆಸನಗಳನ್ನ ಇಲ್ಲಿ ನಿರ್ಮಿಸಿದ್ದಾರೆ ಡಾಕ್ಟರ್ ರಾಜ್ಕುಮಾರ್. ಎಲ್ಲಿ ನೋಡ್ತೀರಾ ಅಲ್ಲಿ ಮೂರ್ತಿಗಳೇ ಕಾಣ್ತಾವೆ. ಓಕೆ, ಕಲೆ ಕೇವಲ ಸೌಂದರ್ಯ ಪ್ರಜ್ಞೆ ಆಗಿರದೆ ಸಾಮಾಜಿಕ ಚಿಂತನೆ. ಸೊ ಫ್ರೆಂಡ್, ನಾವು ಇವಾಗ ಇಲ್ಲಿ ಒಳಗೆ ಪ್ರವೇಶಿಸಿದಾಗ ಆಲದ ಮರದ ಟೊಂಗಿಗಳು ನಿರ್ಮಿತವಾದ ದೃಶ್ಯ ಒಂದ್ಸಲ ನೋಡಿ. ನೀವು ಕುದುರೆ ಮೇಲೆ ಕುತ್ಕೊಂಡು ಹೋಗ್ತಾ ಇದ್ದಾನೆ. ಕುದುರೆ ಅಲ್ಲ, ಎತ್ತಿನ ಮೇಲೆ ಕುತ್ಕೊಂಡು ಹೋಗ್ತಾ ಇದ್ದಾನೆ. ತಗೊಂಡ್ ಬೀಳ್ಬೇಡಪ್ಪ. ಮೊದಲಿನ ಕಾಲದಲ್ಲಿ ನಿರ್ಮಾಣಗೊಂಡಂತಹ ಈ ಮನೆ ಕೂಡ ನೀವು ನೋಡಬಹುದು. ಹಂಚೆಲ್ಲ ಕಟ್ಟಿಗೆಯಿಂದಾನೇ ನಿರ್ಮಿತವಾಗಿದೆ. ಕಟ್ಟಿಗೆಯಿಂದ ಎಷ್ಟು ಸೂಪರ್ ಆಗಿ ಕಾಣ್ತದೆ ಈ ಮನೆ. ಎಲ್ಲ ಸ್ಲ್ಯಾಪ್ ಎಲ್ಲ ಹಾಕೊಂಡು ಮಾಡ್ತಾರಲ್ಲ, ಅದೇ ರೀತಿಯಾಗಿ ನೋಡ್ಬೋದು. ಸ್ಟೆಪ್ಸ್ ಎಲ್ಲ ಹೆಂಗಿದೆ ಅಂತ ಎಲ್ಲ ಕಟ್ಟಿಗೆಯಿಂದ ನಿರ್ಮಿಸಿದ್ದಾರೆ. ಇಂಥ ಮನೆ ಎಷ್ಟು ಕೋಲ್ಡ್ ಆಗಿ ತಂಪಾಗಿರ್ತದೆ ಅಂದರೆ ತುಂಬ ತಂಪು, ಮತ್ತು ತುಂಬ ನೋಡ್ಲಿಕ್ಕೆ ಕೂಡ ಚೆನ್ನಾದ ದೃಶ್ಯವನ್ನು ಕಾಣಿಸ್ತದೆ. ಈ ದೃಶ್ಯಗಳನ್ನು ನೋಡಿದರೆ ಕಣ್ಣು ಸಾಲೋದೇ ಇಲ್ಲ ಅನಿಸುತ್ತೆ. ಆ ರೀತಿಯ ದೃಶ್ಯಗಳು ಇಲ್ಲಿದ್ದಾವೆ. ಈ ಒಳಗೆ ಬಂದ ನಂತರ ಇಲ್ಲಿ ಇವೆಲ್ಲ ನೋಡಿದರೆ ಜುರಾಸಿಕ್ ಫಿಲ್ಮ್ನ ತೆಗಿಬಹುದು ಅನಿಸುತ್ತೆ. ಆ ರೀತಿಯ ದೃಶ್ಯಗಳು ಇಲ್ಲಿದ್ದಾವೆ. ಇಲ್ಲಿ ಒಳಗೆ ಬಂದಮೇಲೆ ತುಂಬ ಶಾಂತತೆಯನ್ನು ಕಾಪಾಡಿಕೊಂಡಂತಹ ಹಾಲ್. ಈ ಹಾಲಿನೊಳಗೆ ಈ ರೀತಿ ನಿರ್ಮಿಸಿದ್ದಾರೆ. ಈ ಗ್ಲಾಸ್ ನೋಡ್ಬೋದು. ಈ ಗ್ಲಾಸ್ ಯಾವುದೋ ಒಂದು ಫಿಲ್ಮ್ನಲ್ಲಿ ನೋಡ್ದಂಗೆ ಕಾಣ್ತಾ ಇದೆ. ಯಾವುದೋ ಒಂದು ಹಾರರ್ ಫಿಲ್ಮ್ನಲ್ಲಿ ಗ್ಲಾಸ್ ಒಳಗೆ ನಿರ್ಮಿಸಿದಂತ ಯಾವ ರೀತಿ ನಿರ್ಮಿಸಿದ್ದಾರೆ ಅಂತ. ನಮ್ಮ ಮದುವೆ ಮಂಟಪದಲ್ಲಿ ಪ್ರವೇಶಿಸ್ತಾ ಇದ್ದೇವೆ ಇವಾಗ ನಾವು. ಇಲ್ಲೊಂದು ಯಾವ್ದೋ ಮದುವೆ ನಡೀತಾ ಇದೆ. ಈ ರೀತಿಯಲ್ಲಿ ಹಾಲ್ ಇದೆ ನೋಡ್ಬೋದು. ಸೊ ಫ್ರೆಂಡ್ಸ್, ಇವಾಗ ಈ ಮದುವೆ ಮಂಟಪದಲ್ಲಿ ನಾನು ಪ್ರವೇಶಿಸಿದ್ದೇನೆ. ಇಲ್ಲಿ ಯಾರ್ದಾರ್ದು ಮದುವೆಯ ಫೋಟೋಗಳನ್ನ ಇಲ್ಲಿ ಹಚ್ಚಿದ್ದಾರೆ. ಹಾಲ್ ಎಷ್ಟು ದೊಡ್ಡದಿದೆ ನೋಡ್ಬೋದು. ಮೇಲೆ ಫ್ಯಾನ್ ಕೂಡ ಹಾಕಿದ್ದಾರೆ. ಟೆಂಪ್ರೇಚರ್ ಸ್ವಲ್ಪ ಕೂಲ್ ಆಗಿದೆ, ಟೆಂಪ್ರೇಚರ್ ಇಲ್ಲ ಅಷ್ಟೊಂದು. ಸೊ ಮದುವೆ ಮನೆ ನೋಡ್ಬೋದು. ಮದುವೆ ಹುಡುಗ ಹುಡುಗಿ ಮತ್ತೆ ಅವರ ಫ್ಯಾಮಿಲಿ, ಇವ್ರ ಫ್ಯಾಮಿಲಿ ಸೇರ್ಕೊಂಡು ಮದುವೆ ಆಗ್ತಾ ಇದೆ. ಇಲ್ಲಿ ನೋಡ್ಬೋದು ಪೆಂಡಲ್ ಕೂಡ ಹಾಕಿದ್ದಾರೆ ಮದುವೆಗೆ. ಓಲ್ಡ್ ಫೋಟೋ ಅನ್ಸುತ್ತೆ. ಕ್ಯಾಮರಾಮ್ಯಾನ್ ಕೂಡ ಇದ್ದಾನೆ. ಇಲ್ಲಿ ನೋಡ್ಬೋದು ಫೋಟೋ ತೆಗಿತಾ ಇದ್ದಾನೆ. ಆ ಸೈಡ್ ವಿಡಿಯೋಗ್ರಫಿ ಮಾಡ್ತಾ ಇದ್ದಾರೆ ಕ್ಯಾಮರಾಮ್ಯಾನ್. ಕ್ಯಾಮ್ರಾ ಕೂಡ ಆ ಸೈಡ್ ಈ ಸೈಡ್ ತಿರುತಾನೆ ಇದೆ. ಸಾಂಪ್ರದಾಯಿಕ ಬಾಗಿಲುಗಳು ಇಲ್ಲಿದ್ದಾವೆ. ಇಲ್ಲಿ ಬ್ರಾಹ್ಮಣರ ವಿದ್ಯಾಭ್ಯಾಸ ನಡೀತಾ ಇದೆ. ಈ ಮನೆಯಲ್ಲಿ ಮೊದಲಿನ ಮನೆ ಇದು. ಒಂದೇ ನಡೀತಾ ಇದ್ದಾರೆ. ಇಲ್ಲಿ ನೋಡಿ ಭವಿಷ್ಯ ನೋಡೋರು ಇಲ್ಲಿದ್ದಾರೆ. ಕೂಡ ಹೆಂಗಿದೆ ನೋಡಿ, ಚಿನ್ನವನ್ನು ತಯಾರಿಸುವ ವ್ಯಕ್ತಿ. ಇಲ್ಲಿ ನೋಡಿ ಕಿರಾಣಿ ಅಂಗಡಿ, ಕಿರಾಣಿ ಶಾಪ್ ಇದೆ. ಇಲ್ಲಿ ಮಕ್ಕಳು ಟಾಟಾ ಮಾಡ್ತಾ ಇದ್ದಾರೆ. ಎತ್ತು ಎಮ್ಮೆ ಸಾಕುವರು. ಒಂದು ಮನೆ ಇದೆ ನೋಡ್ಬೋದು. ಎಲ್ಲ ಕಟ್ಟಿಗೆಯಿಂದ ನಿರ್ಮಿತವಾದ ಈ ಮನೆ ಎಷ್ಟು ದೊಡ್ಡದಾಗಿದೆ. ನಿರ್ಮಿತವಾದ ಮನೆ ಸೂಪರ್ ಆಗಿದೆ. ಇದಂತೂ ಕಟ್ಟಿಗೆದೆ. ನಾನು ಇದು ಕೂಡ ಸಿಮೆಂಟಿಂದ ಮಾಡಿರ್ಬೋದಂತ, ಬಟ್ ಇದು ಕಟ್ಟಿಗೆದೆ. ತಿಮ್ಮಪ್ಪ ಉಳುವಪ್ಪ ದಾಸನೂರು. ಇಲ್ಲಿ ನೋಡಿ, ಅಯ್ಯೋ ಎತ್ತು ಇಲ್ಲಿ ತೊಟ್ಟಿಲಲ್ಲಿ ಮಗುವಿಗೆ ಆಗ್ತಾ ಇರೋದು ಮತ್ತು ಮಕ್ಕಳಿಗೆ ಉಣಿಸುವುದು. ಇಲ್ಲಿ ನೋಡಿ ಎತ್ತುಗಳು ಹೆಂಗಿದ್ದಾವೆ. ಎತ್ತು ಎಮ್ಮೆ ಇರ್ತಿದ್ದಾವೆ. ಇಲ್ಲಿ ಒಂದು ಉದ್ದವಾದ ಲೈನ್ ಕಾಣುತ್ತೆ. ಮಕ್ಕಳು ಇದನ್ನೆಲ್ಲ ನೋಡಿ ಕಂಗಾಲ್ ಪಿಂಗಾಲ್ ಆಗ್ಬಿಟ್ಟಿದ್ದಾರೆ. ಇಲ್ಲೊಂದು ಫಾಲ್ಸ್ ತರ ಇದೆ. ಫಾಲ್ಸ್ ಮೇಲಿಂದ ನೀರು ಬರ್ತಾ ಇದೆ. ಮೇಲೆ ಒಂದೆರಡು ಪಿಕಾಕ್ ಇದಾವೆ, 3 ಪಿಕಾಕ್ ಇದಾವೆ. ಅಲ್ಲಿ ಒಂಟೆ ಮತ್ತೆ 2 ಆನೆಗಳಿದ್ದಾವೆ. ಒಬ್ಬ ಟೇಲರ್ ಇದ್ದಾನೆ, ರೊಟ್ಟಿ ತಿಂತಾ ಇದ್ದಾನೆ ಹುಡುಗ. ಕತ್ತೆ ಸವಾರಿ, ಬಟ್ಟೆ ತೊಳ್ಲಿಕ್ಕೆಲ್ಲ. ಇಲ್ಲೊಬ್ಬ ಧೋಬಿ ಕೂಡ ಇದ್ದಾನೆ. ನೋಡಿ ಬಟ್ಟೆಗಳನ್ನ ಇಸ್ತ್ರಿ ಮಾಡ್ತಾ ಇದ್ದಾನೆ. ಇದನ್ನು ಮಾಡುತ್ತಿರುವುದು ಮೂರ್ತಿ ಇದೆ, ಶಿಲ್ಪಿ ಒಬ್ಬ. ಸೊ ಇದನ್ನೆಲ್ಲ ನೋಡಿ ನನಗೆ ಏನಿಸುತ್ತೆ ಅಂದರೆ ಇವೆಲ್ಲರ ಕೆಲಸವೇ ಒಂದು ಜಾತಿಯಾಗಿ ಹುಡ್ಕೋತಾ ಅನಿಸ್ತದೆ. ಆ ರೀತಿಯಲ್ಲಿ ದೃಶ್ಯಗಳು ಇಲ್ಲಿದ್ದಾವೆ. ಜಾತಿ ಅನ್ನೋದು ಏನೂ ಇಲ್ಲ. ಅವರವರ ಕಾಯಕದಿಂದಲೇ ಒಂದು ಜಾತಿಯನ್ನು ಹುಟ್ಟಿರುವುದು ಒಂದು ದೃಶ್ಯದಲ್ಲಿ ಕಾಣುತ್ತದೆ. ಇಲ್ಲೊಬ್ಬ ಮೇಷ್ಟ್ರು ಕೂಡ ಇದ್ದಾನೆ. ಎಲ್ಲರೂ ಕಳಿಸ್ತಾ ಇದ್ದಾರೆ ನೋಡಿ. ಗಾಣಿಗೇರ್ ಅವರ ಮನೆ. ಗಾಣಿಗೇರ್ ಅವರ ಕೆಲಸನೇ ವೃತ್ತಿಯೇ ಎಣ್ಣೆ ತೆಗೆಯೋದು ಇರ್ತದೆ. ಶೇಂಗಾದಿಂದ ಎಣ್ಣೆ ತೆಗೆಯೋದು, ಸೋಯಾಬೀನ್ ಎಣ್ಣೆ, ಈ ರೀತಿಯಲ್ಲಿ ಸೂರ್ಯಪಾನ ಎಣ್ಣೆ, ಕುಸುಬಿ ಎಣ್ಣೆ, ಈ ರೀತಿಯಲ್ಲಿ ಎಣ್ಣೆ ತೆಗಿತಾ ಇದ್ರು ಅವರು. ಕೈಕಾಲು ತೊಳಿತಾ ಇರೋದು. ಮತ್ತು ನೇಕಾರರ ಮನೆ ಕೂಡ ಇದಿದೆ. ನಾಟಿ ವೈದ್ಯರ ಮನೆ, ನಾಟಿ ಔಷಧಿಯನ್ನು ಕೊಡ್ತಾ ಇದ್ರಲ್ಲ ವೈದ್ಯರು, ಆ ರೀತಿಯಲ್ಲಿ ಈ ಮನೆ ನೋಡ್ಬೋದು. ಚಮ್ಮಾರರ ಮನೆ, ಚಪ್ಪಲಿ ತಯಾರಿಸುವ ಮನೆ. ಇದು ಮಾರುತಿ ದೇವಸ್ಥಾನ. ಹೊಡೆಯುತ್ತಿರುವುದು ದೃಶ್ಯ.
ಪಿಂಜಾರರು ಗಾದಿಯನ್ನು ತಯಾರಿಸುವುದು. ಈ ದೃಶ್ಯಗಳಲ್ಲಿ ಎತ್ತುಗಳನ್ನು ಮಾರುತ್ತಾ ಇರುವ ದೃಶ್ಯ ಅನಿಸ್ತಾ ಇದೆ. ಇದೆಲ್ಲ ಎತ್ತಿಗೆ ಏನು ಕೊಡ್ತಾರಲ್ಲ ಕಾಲಿಗೆ, ಆ ದೃಶ್ಯ ನೋಡಿ. ಹುಂಜಗಳನ್ನು ಮಾರುತ್ತಿರುವ ದೃಶ್ಯ, ಕುರಿ ಮಾರುವ ಮಂಡಿ, ಮೀನುಗಳನ್ನು ಮಾರುತ್ತಿರುವುದು, ಅಲ್ಲಿ ತೆಂಗಿನಕಾಯಿ ಮಾರುತ್ತಿರುವುದು, ಇಲ್ಲಿ ಹಣ್ಣು ಹಂಪಗಳನ್ನು ಮಾರುತ್ತಿರುವುದು, ತರಕಾರಿಗಳನ್ನು ಮಾರುತ್ತಿರುವುದು, ಹೊಲೆಯವರು ಅನ್ಬೋದು. ನೀವು ಲಂಬಾಣಿಗಳ ಡ್ರೆಸ್ ಈ ರೀತಿನೇ ಇರ್ತದೆ. ಇಲ್ಲಿ ಕುಸ್ತಿಪಟುಗಳು ಮತ್ತು ಕುಸ್ತಿಪಟುಗಳನ್ನು ನೋಡುವಂಥ ಜನಸಾಮಾನ್ಯರು ನೋಡ್ಬೋದು. ಅದೇ ರೀತಿ ನೋಡ್ಬೋದು ಎಷ್ಟು ಜನ ಇಲ್ಲಿ ಬರ್ತಾರಂತ. ನೋಡಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಅಂತ. ಎಲ್ಲ ಶಾಲೆಯಿಂದ ವಿದ್ಯಾರ್ಥಿಗಳು ಇಲ್ಲಿ ಶಾಲಾ ಪ್ರವಾಸಕ್ಕೋಸ್ಕರ ಬರ್ತಾರೆ. ಇಲ್ಲಿ ವಿರಾಟ್ ಕೊಹ್ಲಿ ಅವರ ಫೋಟೋ ನೋಡ್ಬೋದು. ವರ್ಲ್ಡ್ ಕಪ್, ಈ ಸಲ ಕಪ್ ನಮ್ಮದೇ. ವಿ ಕಮ್ ಟು ದುಬೈ. ಇಲ್ಲೊಬ್ಬ ಮ್ಯಾಜಿಷಿಯನ್ ಇದೆ ನೋಡ್ಬೋದು. ಎಲ್ಲಿ ನೋಡ್ತೀರಲ್ಲಿ ಜನಸಾಗರ ನೋಡಿ. ಫ್ಯಾಮಿಲಿ ಗಾರ್ಡನ್, ಸಾಲುಮರ ತಿಮ್ಮಕ್ಕ, ಮಂಕಿ ಶಾಲೆ ಹೋಗ್ತಾ ಇದ್ದಾವೆ. ಇಲ್ಲಿ ನೋಡಿ ಈ ಚಿಕ್ಕ ಮಂಕಿಗಳು. ಸೊ ಫ್ರೆಂಡ್ಸ್, ನೀವು ಗೊಡಗೋಡಿ ಬರ್ತಾ ಇದ್ದೀರಿ, ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಗೊಡಗೋಡಿಯಲ್ಲಿ ಬರ್ತಾ ಇದ್ದೀರಿ ಅಂದಮೇಲೆ ಇಲ್ಲಿ ಚಿಕ್ಕ ಮಕ್ಕಳಿಗೆ ಒಂದು ತುಂಬ ಎಂಜಾಯ್ಮೆಂಟ್ ಆಗಿಬಿಡ್ತದೆ. ಬನ್ನಿ, ಎಂಜಾಯ್ ಮಾಡಿ, ನೀವು ಕೂಡ ಎಂಜಾಯ್ ಮಾಡಿ. ನಿಮಗೆ ಇತಿಹಾಸ ಗೊತ್ತಾಗುತ್ತೆ, ಎಲ್ಲ ಗೊತ್ತಾಗುತ್ತೆ. ನೋಡಿ, ದೊಡ್ಡವರಿಗೆ 250, ಮಕ್ಕಳಿಗೆ 100 ರೂಪಾಯಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋ ಸಿಗುವ ತನಕ ಬಾಯ್ ಬಾಯ್.